ಸರಿ ಸರ್ ಹುಷಾರು ಮಾಡಿ ಬೆಂಡೋಜಿದ್ದ ಬೆಂಡು ತೆಗಿತು ನೀರೀಗ ನೋಡಿ ಒಂದು ಸಣ್ಣ ವಿಷಯ ಹೇಳ್ತೀನಿ ನೋಡಿ. ದೂರಿಂದ ಬಂದೀನಿ, ಹುಷಾರಾಗತ್ತಾ, ಜಲ್ದಿ ಹೋಗ್ಬೇಕು, ಬೇಗ ಹೋಗ್ಬೇಕು ಅಂತಕ್ಕಂಥವ್ರು ಸ್ವಲ್ಪ ನಿಮಗೆ ತಿಳುವಳಿಕೆ ಕಮ್ಮಿ ಇದ್ದರೆ ಅಥವಾ ನಿಮ್ಗೆ ಜಂಬುಗಳಿದ್ರೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ, ರಿಯಲ್ ಸ್ಟೋರಿಯ. ಇದ್ರ ಮೇಲೆ ಅರ್ಥ ಆಗಲ್ಲ, ಇಲ್ಲಾಂದರೆ ಅದು ಅರ್ಥ ಆಗಿಲ್ಲ ನಿಮ್ಮ ಮನೆ ಬರ. ಯಾಕೆಂದರೆ ಇಲ್ಲಿ ಕಾಲು ಬರಲ್ಲ, ಕೂತ್ಕೊಪ್ಪ, ಒಳಗೆ ಹೋಗಿ ಮಗಳೇ, ಕೂತ್ಕೊ ಒಳಗೆ, ಬೆಚ್ಚ ಕೂತ್ಕೊ, ಊಟ ಅಲ್ಲಿ ತಂದ್ಕೊಡ, ತಾಂಡ ಕೊಡಪ್ಪ ಬರೇ, ಆ ಬಾಂತಿಗಲ್ಲಿ ಊಟ ಕೊಡಪ್ಪ, ಈ ತಾಂಡ ಬರಾಗ ಇಲ್ಲ ಯಜಮಾನ, ನೀವು ಕೂತ್ಕೊಮ್ಮ, ಕೂತ್ಕೊ ಮಗಳೇ, ಬೆಚ್ಚ ಕೂತ್ಕೊಳ್ಳಿ, ತಣ್ಣಗಿರ್ತೀನಲ್ಲ. ಯಾಕೆ ಹಿಂಗೆಲ್ಲ ಹೇಳ್ತೀನಿ ಅಂದರೆ, ನಂಬಿಕೆ ಇಲ್ಲ ಅಂದರೆ ಯಾವ ದೇವಸ್ಥಾನಕ್ಕೆ ಹೋದ್ರೆ ವೇಸ್ಟ್. ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿಲ್ಲ ಅಂದರೆ ನೀವು ಎಷ್ಟು ಕೋಟಿ ಇದ್ದು ವೇಸ್ಟ್. ಅರ್ಥಾಯ್ತಾ? ಮನುಷ್ಯ ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟ ಮಾತಾಡಬಾರ್ದು, ಯಾರನ್ನ ಕೆಟ್ಟ ನೋಡಬಾರ್ದು, ಯಾರನ್ನ ಕೀಳ ನೋಡಬಾರ್ದು, ಯಾರನ್ನ ಇರಿಮೆಯಾಗಿ ನೋಡಬಾರ್ದು. ದೇವಸ್ಥಾನ ಒಂದೇ ಅಲ್ಲ, ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಯಾರ ಬಗ್ಗೆನೂ ಕೆಟ್ಟ ಮಾತಾಡಬೇಕು. ಏಕೆಂದರೆ ನಾವು ಯಾವತ್ತೂ ಸಾಲ ಮಾಡಿದವರು ಶ್ರೀಮಂತ, ಆರೋಗ್ಯವನ್ನು ಶ್ರೀಮಂತ. ನಾವು ಹೇಳೋದಿಷ್ಟೇ, ನಿಮ್ಮ ಅನಿಸಿಕೆಗಳನ್ನ ತಾಯಿ ಹತ್ರ ಅಡ್ಬಿಡಿ. ಒಂದು ಸಣ್ಣದಾಣೆ, ಊರ ಸೈಡಲ್ಲ, ಅಡ್ರೆಸ್ ಹೇಳಲ್ಲ, ಹಂಗೆ ಸಿಂಪಲ್ ಉದಾಹರಣೆ ಕೊಡ್ತೀವಿ. ರಿಯಲ್ ಮ್ಯಾಚ್ ನಡೆದಿದ್ದ ಶಿವಮೊಗ್ಗ. ನಾನು ಲಾರಿಲಿ ಬಸ್ಸಲ್ಲಿದ್ದೆ. ಶಿವಮೊಗ್ಗದಲ್ಲಿ ನೆನ್ನೆ ಬಂದಿರೋಬ್ರು ನಮ್ಮ ಗಣಗ ಮಂಜಣ್ಣ ಅಂತೇಳಿ SCM ಬಸ್ ಓಡಿಸ್ತಾ ರಾಯಲ್ ಬಸ್ ಕೊಡ್ತಿರೋ. ಅವ್ರು ಅಲ್ಲೊಬ್ಬ ಕ್ಲೀನರ್ ತೋರಿಸ್ಕೊಂಡು ಅಲ್ಲೊಬ್ಬ ನದಿಗೆ ಕ್ಲೀನರ್ ಕೆಲಸ ಮಾಡ್ತಿದ್ದ. ಅವ್ನು ಶ್ರೀನಿವಾಸ್ ಅಂತ. ನೀವು ಕೇಳಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಬರೀ 30 ರೂಪಾಯಿ ಸಂಬಳ. ಅವ್ನು ನಮಗೂ ಸಂಬಳ ಎಷ್ಟಪ್ಪ? 30 ರೂಪಾಯಿ ಸಂಬಳ. ಲಾರಿ ಬಸ್ ಹೊಡಿತಾ ಇದ್ವಿ ನಾವು. ನಿಮ್ಮಂಗೆ ಅರ್ಧನೇ ಇಲ್ಲ. ಯಾವತ್ತು ಒಂದು ನನ್ನ ಎಣ್ಣೆಂಗೀತ ಅಲ್ಲ, ಯಾಕೆ ನಂಗೆ ಲೈಕ್ ಮಾಡ್ತಾರೆ, ಒಂದು ದಿವಸ ಎಣ್ಣೆಂಗೀತಿ ನಾವು ಬ್ರ್ಯಾಂಡ್ ಶಾಪಿಗೆ ಕೆಲಸ ಮಾಡಿ 6 ತಿಂಗಳು. ಎಣ್ಣೆಂಗೀತಿ ಬೀಡೆಂಗೀತಿ ನೋಡಿದ್ರೆ, ಯಾಕಂದ್ರೆ ನಮ್ಮ ಅಪ್ಪ ಊಟಕ್ಕೆ 2 ರೂಪಾಯಿ ಬಂದ ಸಂಬಳಕ್ಕೆ. ನಾನು ನಮ್ಮ ಅಡುಗೆ ಇದು ಇಟ್ಟಿ ಮೇಲೆ ಇಟ್ಟು ವೇಸ್ಟ್ ಆದ ಇಟ್ಟು ನಾನು ತಂದು ಕೊಟ್ಟರೆ ನಮ್ಮ ಪಾಶ ಮಾಡಿ ಅಂಬಳಿ ಮಾಡ್ಕೊಡ್ತೀವಿ ಅಂತ ಬಡವರು ನಾವು. ಹಂಗಾಗಿ ನಾವು ಕುಡಿಯೋದನ್ನು ಕಲಿಯಿಲ್ಲ. ನಾವು ಕಲ್ತಿರೋದು ಒಂದೇ, ನಮ್ಮ ಅಪ್ಪ ಅನ್ಯಾಯ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು. ನೀವು ದೂರದಿಂದ ಬಂದು ಹುಷಾರಾಗುತ್ತಾ ಅಂತ ಪ್ರಶ್ನೆ ಕೇಳಬಾರ್ದು, ಹುಷಾರು ಮಾಡವ ಅಂತ ಕೇಳಬೇಕು. ಮಕ್ಕಳಾಗ್ತಾವ ಅಂತ ಕೇಳಬಾರ್ದು. ಈಗ ಅವ್ರು ಹೇಳ್ದು ನೋಡಿ, ಅಂತರ ಮೊಬೈಲ್ ಆಗಿತ್ತಂತೆ, ಅವ್ನು ಪೆದ್ದ ಮೊಬೈಲ್ ಆಗಿತ್ತು ಸಾಕು ಅಂತ. ಹಂಗಾರೆ ಪ್ಯಾಕೆಟ್ ಒಳಗೆ ಅಕ್ಕಿದ್ರೆ ನಿಮ್ಗೆ ಕೊಟ್ಟು ತುಂಬುತ್ತಾ? ಬದಲಾಗಿ ಮಾಡಬೇಕು. ಅರ್ಥ ಆಯ್ತು ಅವನಿಗೀಗ. ಈಗ ಮೊನ್ನೆ ಒಂದು ಹುಡುಗಿ ಬರುತ್ತೆ, ನಂಗೆ ಗೊತ್ತಿಲ್ಲ ವಿಪರ್ಯಾಸ ಏನಂದರೆ, ಒಂದು ಹುಡುಗಿ ಲವ್ ಮಾಡಿ ಮದುವೆ ಆಗುತ್ತಂತೆ. ಯಾರನ್ನೋ ಹುಡುಗನ್ನ, ಏನು ಲವ್ ಆಯಿತೋ ಅವ್ರಿಗೆ ರೆಡಿ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಲವ್ ಆಯ್ತಂತೆ. ಅವಾಗ ಲಾಸ್ಟಿಗೆ ಅಪ್ಪ ಅಮ್ಮನ ನಿಷ್ಠ ಮಾಡ್ಕೊಂಡ್ಬಿಟ್ರು. ಅಪ್ಪ ಅಮ್ಮ ದೂರ ಆಗ್ಬಿಟ್ರು ಹುಡುಗಿಗೆ. ಹುಡುಗಿ ಒಂದು ವಯಸ್ಸು ತುಂಬ ಕಮ್ಮಿ, 18-19 ವರ್ಷ ಚಿಕ್ಕ ಹುಡುಗಿ. ಅದು ಚಿಕ್ಕ ಹುಡುಗಿ. ಅದು ಅವಾಗ ಗಂಡ ಗೊತ್ತಲ್ಲ, ಮಾಮೂಲಿ ಮಕ್ಕಳಾಗುತ್ತೆ, ಒಂದು ಮಗು ಆಯ್ತಂತೆ. ಅದು ಮಗು ಹ್ಯಾಂಡಿಕ್ಯಾಪ್ ಮಗು ಹುಟ್ಟುಬಿಡುತ್ತೆ. ಯಾರಿಗೆ ಗೊತ್ತಿರುತ್ತೆ ಮಗು ಹೆಂಗಾಗುತ್ತೆ ಅಂತ? ಯಾರು ಮಾಡ್ಕೊಂಡಿರಲ್ಲ ಅಲ್ವಾ? ಅವು ಮಗು ಹುಟ್ಟುತ್ತಂತೆ. ಅವಾಗ ಹೇಳ್ತಾನೆ ಅವ್ನು, ಯಾರು ಲವ್ ಮಾಡ್ಕೊಂಡು ಅಂತ ಹೇಳ್ತಾನೆ. ಯಾರಿಗೆ? ಹುಡುಗಿಗೆ. ಸಖತ್ ಲವ್ ಮಾಡಿರ್ತಲ್ಲ ಅಪ್ಪ ಅಂದ್ಬಿಟ್ಟು. ಇಲ್ಲ ಅಪ್ಪ ಅಂದ್ಬಿಟ್ಟು ಅವಾಗ ಲವ್ ಆಗುತ್ತಲ್ಲ ನಿಮಗೆ. ಅವ್ರು ಹೇಳ್ತಾರಂತ, ಅವಾಗ ಮಗು ಹ್ಯಾಂಡಿಕ್ಯಾಪ್ ಹುಟ್ಟಿದೆ, ಚೆನ್ನಾಗಿ ಮಗು ಹುಟ್ಟಿದ್ರೆ ಮಾತ್ರ ಮನೆ ಕೊಂಡು ಹೋಗ್ತಿದ್ದೆ, ಇಲ್ಲ ನೀವು ಇಲ್ಲೇ ಇರು ಅಂತ ಬಿಟ್ಟೋಗ್ತಾನೆ. ಯಾರು? ಲವ್ ಮಾಡಿ ಹುಡುಗನ ತಾಯಿ ಬಿಟ್ಟೋಗ್ತಾರೆ ಎಲ್ಲಿ ಹಾಸ್ಪಿಟಲಲ್ಲಿ. ಹುಡುಗಿ ಎಂಥ ಗಿಫ್ಟ್ ಅಂತ. ಈ ಕಡೆ ಗಂಡು ಇಲ್ಲ, ಈ ಕಡೆ ಅಪ್ಪ ಅಮ್ಮನೂ ಇಲ್ಲ. ಆ ಥರ ಪರಿಸ್ಥಿತಿ ಯಾರೋ ಒಂದು ತಾಯಿ. ಯಾಕೆ ಹೊಗಳ್ತೀನಿ ಅಂದರೆ, ಒಂದು ತಾಯಿ ಮಹಾನುಭಾವೆ. ಅವಳು ಯಾರೋ ಗೊತ್ತಿಲ್ಲ, ಆ ತಾಯಿ ಜಯಕ್ಕಂತ ಹೆಸರು ಕೇಳಿದ್ದೀನಿ ಅಷ್ಟೇ. ಒಂದು ಒಬ್ಬನ ನಮ್ಮ ಅಮ್ಮನಿಗೆ ವಯಸ್ಸಾಯಿತು ಅಂತ, 60 ವರ್ಷ ಇರುತ್ತೆ, 50-60 ವರ್ಷ. ಆ ತಾಯಿ ಹೇಳುತ್ತಂತೆ ನನ್ನ ಬಗ್ಗೆ. ಆ ತಾಯಿ ಅವ್ರು ಭಾಳ ಕಂಡೀಷನ್ನು, ಭಾಳ ಜೋರು. ಅವ್ರು ಕಾದರೆ ಮಾತ್ರ ಹುಷಾರು ಮಾಡ್ತಾರೆ, ಅರ್ಜೆಂಟ್ ಮಾಡಿ ಹುಷಾರು ಮಾಡಲ್ಲ. ಹಂಗಿದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತೆ. ಆಪತ್ಕಾದಾರ ಯಾರು? ಆ ತಾಯಿನೇ ದೇವರು. ದೇವರು ಯಾರಪ್ಪ ಬೇಗ ಬರುತ್ತೆ. ಉದಾಹರಣೆಗಳು ಆ ತಾಯಿ ಹೇಳುತ್ತಂತೆ, ಕರ್ಕೊಂಬರ್ತೀರಿ. ಅದಷ್ಟು ಯಾರೊಬ್ಬ ನಮ್ಮ ಆಟೋ ಡ್ರೈವರ್ಗಳು, ಕೆಲವೊಬ್ಬ ಆಟೋ ಡ್ರೈವರ್ಗಳು ಜಾಸ್ತಿ ಇಸ್ಕೊಂತಾನೆ. ಕೆಲವು ಮನೆ ಹಬ್ಬಾರ ದೇವರೆಲ್ಲ ಏನು ಕೂತೀರಾ ಅಂತಾರಂತೆ. ಅವ್ರು ಇಲ್ಲೇ ದುಡಿತಾನೆ, ಇಲ್ಲೇ ತಿಂತಾನೆ. ಅದೇ ಪ್ಯಾಸೆಂಜರ್ ಒಬ್ಬರು ಕೇಳ್ಯಾರೆ ಲೇಡೀಸು, ನೀನು ಎಲ್ಲೂ ಅನ್ನ ತಿಂತಿದ್ಯಪ್ಪ ಅಂತ. ಇಲ್ಲೇ ಅನ್ನಂತೆ. ಮತ್ತು ಇಲ್ಲೇ ಅನ್ನ ತಿಂದು ಇಲ್ಲಿಗೆ ಹೆಂಗೆ ಮಾಡ್ತೀಯ ಅಂದರೆ, ನೀನು ಬೇರೆ ಬಿಡ್ತೀಯ ಅಂದಂತೆ. ಪುನರ್ಗಿಟ್ಟು ಇರ್ತಾರೆ. ಅರೋ ಒಬ್ಬ ಆಟೋ ಡ್ರೈವರ್ ಮನೆ ಯಾರು 100 ರೂಪಾಯಿ ಕಮ್ಯುನಿಟಿ ಕರ್ಕೊಂಡ್ಬಿಟ್ಟಾನೆ ಅವ್ರನ್ನ. ಯಾರನ್ನ? ಆ ಪೇಷಂಟ್ನ 4:45 5 ಗಂಟೆ ಟೈಮಿಗೆ ಬರ್ತಾರೆ ಅಲ್ಲಿ ಬೆಳಗ್ಗೆ. ಅವತ್ತು ಅಲ್ಲಿ ನಾನು ಬರ್ತೀನಿ ಅಲ್ಲ, ನೀನು ಕಾಣುತ್ತೆ. ಅವಾಗ ಹೇಳ್ತಾರೆ ನಂಗೆ ಏನಂತ, ಹಿಂಗೆ ಬರುವಾಗ ಅಂಕಲ್ ಅಂತಲ್ಲ ನನ್ನ. ಅಂಕಲ್ ಬೇಡಪ್ಪ, ನಿಮ್ಗೆ ಬೇಕಾದ್ರೆ ಚಿಕ್ಕಪ್ಪ ಅನ್ನೋದು, ಯಾಕಂದರೆ ಇಂಗ್ಲೀಷ್ ಬೇಡ ಅಂತ. ಲಾಸ್ಟ್ ಅಪ್ಪ ಅಂತೀನಿ. ಯಾಕೆ ಅಂದರೆ ಸ್ಟೋರಿ ಹೇಳ್ತಾರೆ, ಅಪ್ಪ ಹಿಂಗೆ ಆಯ್ತು, ಹಿಂಗೆ ಹೋಗಿ ಮಾಡಿದ್ದೆ, ಹೋಗಿದ್ದೆ ಏನೋ ಹೇಳುತ್ತೆ. ಬೇಜಾರಾಗ್ತದೆ. ವಯಸ್ಸಿಗೆ ಮೀರಿದು ಬುದ್ಧಿ ಇಲ್ಲ, ಚಿಕ್ಕ ಹುಡುಗಿ ಏನು ತಪ್ಪು ಮಾಡಿಬಿಟ್ಟಿದೆ ಅಂತ ಅದು ಗರ್ವಾಯಿತು. ಅವಾಗ ಆ ಹುಡುಗಿ ಹೇಳುತ್ತೆ, ತಿಂಗಳ ಮೇಲೆ 20 ದಿವಸ ಅಂತೆ ಬ್ರೈನ್ ಟ್ಯೂಮರ್ ಅಂತ, ಮಗಿಗೆ ಕೈ ಆಡಲ್ಲ ಕಾಲಾಡಲ್ಲ ಅಂತ ಹೇಳಿದಾಗ ವಿಪರ್ಯಾಸ. ಯಾಕೆ ನಮ್ಮ ಕರ್ಮ ಕಳಿಬೇಕಲ್ಲ, ಆಡ್ಕೊಳಂಗಿಲ್ಲ. ಆಗ ಒಂದು ಅಲ್ಲಿ ಮಗು ಮಂಗಿಸ್ಬಿಡಲ್ಲ, ಕೂತರಲ್ಲ ಅಲ್ಲೇ ಮಗು ಮಂಗಿಸ್ಬಿಡಲ್ಲ. ಅವ್ರು ನಂಗೆ ಗೊತ್ತೇ ಇಲ್ಲ. ಒಬ್ಬ ನಾಯಿ ಬೊಗಳ್ತಾ ಇದೆ, ಮಗು ಅಲ್ಲಿ ಮಂಗಿಸಿ ಆ ನೆಲನ ಬಾಣ್ತಿ ಬರೋಕ್ಕೆ ಹೊರಿಸ್ತಾಳೆ. ತಿಂಗಳ ಮೇಲೆ 20 ಬಾಣ್ತಿ ಬರೋಕ್ಕೆ ಹೊರಿಸ್ತಾ ಇದೆ. ಅದು ನಾ ಬಂದು ನೀವು ಮಾಡಬಾರ್ದು ಕಂದ ಅಂತ ಹೇಳಿ ಹೇಳಿ, ಅಪ್ಪಾಜಿ ಮಾಡ್ಕೊಂಬಿಟ್ಟಿನಿ ಅರ್ಕೆನಾ ಅಂತ ಹೇಳಿದ್ದು. ನೋಡಿ ವಿಪರ್ಯಾಸ ಏನಂದರೆ, ಜಾಗದ ಮೈಮೇನೋ ಈ ಕೈ ಮೈಮೇನೋ ನಂಗೆ ಗೊತ್ತಿಲ್ಲ. ನಾನು ಎತ್ಕೊಂಡೆ ಮಗು ನೋಡಿ, ಕೈಗೆ ಎತ್ಕೊಂಡು ಹಂಗೆ ಎತ್ಕೊಂಡೆ. ಮಗು ಹೊತ್ತುಬಿಡ್ತು ಎಂದು ಹೊತ್ತಿರ್ಲು ಅಂತ. ಮಗು ಹೊತ್ತುಬಿಡ್ತು. ಕೈ ಬರಲ್ಲ ಅಂದರೆ ಕೈಯೇ ಬಂದ್ಬಿಡ್ತು. ಇದೇ ಕೈ ಬಿಟ್ಬಿಟ್ಟೆ, ಕೈಯೇ ಅಳ್ತಿತ್ತು. ನಾನು ಅವಳು ಕರೆದೆ, ಅವಳು ಪರೀಕ್ಷೆ ಮಾಡಿದೆ. ಏನಂತಾಳೆ? ಬಾಮಗಳಲ್ಲಿ ಮಗು ಅಳ್ತಾ ಇದೆ ಅಂದೆ. ಅವಳು ಏನಂತ ಹೇಳು? ಅಪ್ಪ
ಅಪ್ಪಾಜಿ ಕೆಲಸ ಅರ್ಧ ಮಾಡಿದ್ದೀನಿ, ಪೂರ್ತಿ ಮಾಡದೆ ಬರಲ್ಲ ಅಂದ್ರು. ನೋಡಿ ಅವ್ರ ಮನಸ್ಸಲ್ಲಿ ಎಂಥ ಭಕ್ತಿ ಇದೆ ಅಂತ ಅಲ್ವಾ. ಯಾಕೆ ಹೇಳಿದೆ ಅಂದರೆ ಇದುವರೆಗೂ 1000 ಜನ ಬಂದು 100 ಜನ ಬಂದು ಹುಷಾರಾಗಿ ಹೋಯಾರಿಲ್ಲಿ. ಲೇಟ್ ಆಗುತ್ತಾ ಹುಷಾರಾಗುತ್ತಾ, ಬೇಗ ಹೋಗ್ಬೇಕು ಜಲ್ದಿ ಹೋಗ್ಬೇಕು. ಹೋಗ್ಬೇಕಾದ್ರೆ ಒಬ್ರು ಹೇಳಲ್ಲ ನಮಗೆ, ನಾವು ದೇವರಲ್ಲ, ನಾವು ಪವಾಡ ಪುರುಷರಲ್ಲ, ನಿಮ್ಮ ನಂಬಿಕೆ ಬರುತ್ತೆ. ನಾವಂಚೂರು ಏನಂಗೆ ತೋರಿಸ್ತೀವಿ, ಮಂತ್ರ ಆಗ್ತಿ, ಕೈ ಬರುತ್ತೆ ಕಾಲು ಬರುತ್ತೆ, ಅದು ನಿಮ್ಮ ಭಕ್ತಿ. ಯಾವತ್ತು ಯಾವ ಮನುಷ್ಯನ ಗುರುಗಳಾಗಲ್ಲ, ಯಾರು ಸ್ವಾಮಿಯರಾಗಲ್ಲ. ನೀವು ನಮ್ಮ ಗುರುಗಳು ಅಂತ ಕರಿತೀರ, ಅದನ್ನು ನಿಮ್ಮ ಪ್ರೀತಿ ಅಷ್ಟೇ. ನಾನು ಯಾವತ್ತು ಗುರುಗಳಾಗೇ ಇಲ್ಲ. ನಿತ್ಯ ಅವ್ರು ಸೇವೆ ಮಾಡ್ತೀವಿ, ಅಪ್ಪನ ಸೇವೆ ಮಾಡ್ತೀವಿ, ನಿತ್ಯ ಅವ್ರಿಗೆ ಪಾತ್ರ ತೊಗೊಂಡು ಎಲ್ಬೇಕು ನೀರು ಕುಡಿತೀವಿ, ಅದು ಅನ್ನ ತಿಂದು ಇದೇ ನಮ್ಗೆ ಸಾಕು. ಅದು ಆಯಸ್ಸು ಆಗುತ್ತೆ. ಈಗ ತಿನ್ನಕ್ಕೆ ಅನ್ನದ ಕಾಲದಾಗ ಇವತ್ತು ಅನ್ನ ಕೊಟ್ಟಲ್ಲ, ನಮ್ಮ ಇರೋಕ್ಕೊಂದು ಕೂಡು ಕೊಟ್ಟಾರೆ, ಸೀಟ್ ಮನೆ ಸಾಕು, ನಿಮ್ದು ತೋರಲ್ವಲ್ಲ. ಹಂಗಾಗಿ ಯಾಕೆ ಹೇಳ್ತೀನಿ ಅಂದರೆ ಆ ತಂಗಿ ಹಚ್ಚದಕ್ಕೊಂದು 3 ಜನ ಬರ್ತಾರೆ. ಯಾಕೆ ಹೇಳ್ತೀನಿ ಅಂದರೆ 3 ಜನ ಲೇಡೀಸ್ ಒಂದು ಜೆಂಟ್ಸ್ ಬರ್ತಾರೆ. ಅವತ್ತು ಒಟ್ಟರು ಇತ್ತೆ, ಅದು ಹೆಣ್ಮಗು ಇನ್ನೊಂದು ಹೆಣ್ಮಗು ಕರ್ಕೊಂಬರ್ತಾರೆ, 7 ವರ್ಷ ಮಗು ಕರ್ಕೊಂಬರ್ತಾರೆ, 8 ಮಗು ಬರ್ತಾ ಇರ್ತೀನಿ ಅಂತ ನೋಡ್ರಿ. ಎಂಥರು ಮಕ್ಕಳು ಇಟ್ಟಿರ್ತಾರೆ. ಯಾಕೆ ನನಗೆ 14 ವರ್ಷದಿಂದ 100 ರೂಪಾಯಿ ದುಡ್ಡಿಲ್ಲ ಅಂದರೆ ಡಾಕ್ಟರ್ ಮಗು ನೋಡಿದ್ರೆ ಹೊತ್ತೋಗ್ಬಿಟ್ಟು ನಮ್ಮ ಮಗು ಡಾಕ್ಟರ್ ಆಗಬೇಡಿ. ನಮ್ಮ ಅಪ್ಪ ಕರೆ ನೋಡಿದ್ರೆ ಯಾರು ಬಂದಿರಲಿಲ್ಲ. ಇದಕ್ಕೆ ನಾವು ಸಹಾಯ ಮಾಡೋದು, ನಾವು ಕೈಲಾದ್ದೇನು ಸಹಾಯ ಮಾಡೋದು. ಯಾವ ಮನುಷ್ಯನ ಸತ್ತಕ್ಕೆಲ್ಲ ಗುಂಡಿಗೆ ಉಣೋದು. ಹಂಗಾಗಿ ನಾವು ಸೇವೆ ಮಾಡಿ ಅಷ್ಟಕ್ಕೂ 3 ಜನ ಬರ್ತಾರೆ. ಎಷ್ಟು ಹೆಂಗಾಡ್ತಾರೆ ಅಂತ ಕೇಳ್ಬಿಟ್ರೆ ಭಾಳ ಬೇಜಾರಾಗ್ಬಿಡ್ತದೆ. ಅದಕ್ಕೆ ನಾವು ಬೈಯೋದು ಬರ್ತಾರೆ. ಏನಂತಾರೆ ಹೇಳಿ, ನನ್ನೇ ಸೆಕ್ಯೂರಿಟಿ ಅಂತಾರೆ ಅವರು. ಬೇರೆಲ್ಲ ಕಸ ಹೊಡಿತವ್ರೆ, ನಾನು ನೀರು ಹಾಕ್ತೀನಿ, ಅಲ್ಲಿ ನಾಯಿ ಅಂದ್ರೆ ನಾನು ಬಂದೆ, ಬರೀನಿದ್ದೆ, ಬರೀ ಹಾಕೊಂಡಿದ್ದೆ, ಹಳೆ ಪಂಚ್ ಹಿಡ್ಕೊಂಡಿದ್ದೆ, ಒಂದು ಟವಲ್ ಹಾಕೊಂಡಿದ್ದೆ, ಕಾಲಿಗೆ ಕಟ್ಕೊಂಡಿದ್ದೆ. ನಾನು ಹೆಂಗೆ ಕಣ್ಣ ಗೊತ್ತಿಲ್ಲ ಅವ್ರ ಕಣ್ಣಿಗೆ. ನಾನು ಸೇರ್ತಾ ನಾನು ನೀರು ಹಾಕಿ ಧೂಳು ಆಗುತ್ತೆ ನೀರು ಹಾಕ್ತಾ ಇದ್ದೆ. ಅವಳು ನನ್ನ ಕರೆಯದೆ ಅಂತೇಳಿ ಸೆಕ್ಯೂರಿಟಿ ಅಂತ ಏನವ ಅಂದೆ. ಸ್ವಾಮಿಯವ್ರನ್ನ ಕರೀರಿ ಅಂತ. ನಾನು ಇಷ್ಟದ ಬರ್ತಾರೆ ನಮ್ಮ ಸ್ವಾಮಿಯವರು. ಬಟ್ ನಾವು ಅಲ್ಲಿಂದ ಬಂದೀವಿ, ಕಾರ್ ಬಾಡಿಗೆ ಮಾಡ್ಕೊಂಡು ಯಾಕೆ ಬಂದಿರೋಂತ ನಮ್ಮ ಮಗಳು ತೋರಿಸ್ಬೇಕಿತ್ತಂತೆ. ನಿಮ್ಮನೆ ಕೆಲಸ ನೀವು ಬಂದು ನಮಗೆ ಅಧಿಕಾರ ಚಲಾಯಿಸಬಾರ್ದು ಅಲ್ವಾ. ಆಮೇಲೆ ಹೇಳ್ತಾರೆ, ಸರಿಯಮ್ಮ ಸ್ವಲ್ಪ 10 ಗಂಟೆಗೆ ಬರ್ತಾರೆ ಅಂದರೆ ನಾನು ಸ್ವಾಮಿ 10 ಗಂಟೆಗೆ ಬರ್ತಾರೆ. ಏನಂತಾರೆ ಹೇಳಿ ಅಮ್ಮ, ಏನಂದಿರ್ಬೋದು ಹೇಳಿ ನೋಡೋಣ. ಅಷ್ಟೊತ್ತರೆಗೂ ಕಾಯಕ್ಕಾಗಲ್ಲ. ಹಾಂ ಅಷ್ಟೋ ಕಾಯ್ಬೇಕಾ, ಲೇಟ್ ಆಗುತ್ತೆ ನಮಗೆ ಅಂದರೆ. ಯಾಕೆ ಬಂದಿರೋ ಮತ್ತೆ ಕೇಳಿ ಟೂರ್ ಬಂದಾರಂತ ಹಂಗೆ ತೋರ್ಸೋಕೆ ಬಂದಾರಂತೆ. ನೋಡಿ ನಿಮ್ಮ ಭಾವನೆಗಳು ಹೆಂಗೆ ಅಂತ. ಸಾಕ್ಷಾತ್ ನಾನು ನಿಂತು ನನ್ನೇ ಕಂಡಿಡೆ ಕಾಯಿಲ್ಲ ಒಮ್ಮೆ ಕೈಲಿ. ನೀವು ಅರ್ಜೆಂಟ್ ಮಾಡಿ ನನ್ನೇ ಸೆಕ್ಯೂರಿಟಿ ಇದ್ಲು. ಆ ತಾಯಿ ದೇವ್ರನ್ನ ಕಂಡೋದ್ಲು. ಯಾವ ತಾಯಿ ಮನೆಗೆ ಹೋದ್ಲು. ಬಟ್ ಅದನ್ನು ಲೈವಲ್ಲಿ ಹಾಕಿಲ್ಲ, ಬೇಜಾರಾಗ್ಬೇಡಿ. ಅದನ್ನು ಯಾರು ಅಡ್ಡಿಸಲ್ಲ. ಯಾಕಂದ್ರೆ ಆ ಹುಡುಗಿದು ಕಚ್ಚಿದ ತಕ್ಷಣ ಜನಗಳು ಆಡ್ಕೊಳ್ಳೋ ಜಾಸ್ತಿ, ಅಕ್ಕಪಕ್ಕ ಬಂದರೆ ಆಡ್ಕೊಂತೀರಂತೆ. ಹಾಗಾಗಿ ಅವ್ರ ತಾಯಿ ತಂದೆ ಕರೆದು ಫೋನ್ ಮಾಡಿ ಕರೆದು ವಿಚಾರ ಮಾಡಿ ಅವ್ರಿಗೊಂಚೂರು ಬುದ್ಧಿ ಹೇಳಿ ಅವ್ರ ಮಗಳನ್ನ ಜೊತೆ ಕಳಿಸ್ತಾರೆ. ಒಳ್ಳೇದ ಕೆಟ್ಟ ಗಂಡ ಮನೆ ಬೇಡ, ಗಂಡ ಸಾಕು, ಗಂಡದವ್ರು ಲಗು ಸಾಕು, ಮನೆಗೆ ಹೋಗುವಂತ ಕಳಿಸ್ತೆ. ಇನ್ನೊಂದು ಸಣ್ಣ ಶೇಟ್ ನನಗೆ ಜೊತೆಗೆ ಲೈವಲ್ಲಿ ಫೋನು, ಇನ್ನೊಂದು ಸಣ್ಣ ಶೇಟ್ ಅರ್ಥ ಮಾಡ್ಕೊಂಬಿಡಿ. ಚನ್ನಗಿರಿ ಹತ್ರ ನಾನು ವೈದ್ಯ ಮನೆ ಏನಕ್ಕೆ ಹೋಗಿದ್ವಿ ಹೇಳ್ತಾರೆ, ರೆಡಿ ಮಾಡ್ಬಿಡಿ. ಏನಕ್ಕೆ ಹೋಗಿದ್ವಿ, ನೀವು ಕಂಡ ಮನೆ ಜನಗಳ ಬಗ್ಗೆ ಮಾತಾಡ್ತೀರಾ ಹೇಳಿ. ಆಟೋಮೆಟಿಕಲ್ ಒಂದು ಗಂಡು ಲಕೋಡಿ ಇತ್ತಂತೆ. ಏನು ಹೇಳಿ, ಗಂಡು ಲಕೋಡಿ ಇತ್ತಂತೆ. ಹೆಂಡತಿ ಕೆಲ್ಸಕ್ಕೆ ಬೇಡವ ಹೇಳಿ. ಕೆಲ್ಸಗಾರ ಯಾಕೆ ಆಡ್ಕೊತೀರ ನೀವು? ಒಂದು ಮ್ಯಾಟ್ರ್ ನಡೀತು ಮೊನ್ನೆ, ಇಲ್ಲಿ ಬಂದಿದ್ದು ನೇಣಕೊಂಡ್ಬಿಡ್ತೀನಿ ಅಂತ ಹೇಳ್ತಿದ್ದು, ಬುದ್ಧಿ ಹೇಳಿ ಕಳಿಸ್ತೀನಿ. ಏನು ಗೊತ್ತಾ, ಅಗಲತ್ತು ಕೆಲ್ಸಕ್ಕೆ ಹೋದ್ರೆ ನಮ್ಮಂತ ಹುಡುಗ ಕಿತ್ತಾಯಿಸ್ತಾರಂತೆ, ಆಡ್ಕೊಂತಾರಂತೆ. ರಾತ್ರಿ ಕೆಲಸ ನೀವು ಆಡ್ಕೊಂತಾರಂತೆ ಹೆಣ್ಮಕ್ಳು. ಯಾಕೆ ನಿಮ್ಮನೆ ಹೆಣ್ಮಕ್ಳು ಯಾರಿಲ್ವಾ? ಯಾಕೆ ನಿಮ್ಮನೆ ಹೆಣ್ಮಕ್ಳಿಲ್ವ? ನಿಮ್ಮ ಅಕ್ಕಂಗರಿಲ್ವಾ? ಯಾಕೆ ಬೇರೆ ಬಗ್ಗೆ ತೋರಿಸೋದು ಮಾಡ್ತೀರಾ ಅಲ್ವಾ? ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡ್ತೀರ? ಹೌದಲ್ಲ, ನಿಮ್ಮನೆ ಅಕ್ಕಂಗರಿಗಿದ್ರೆ ನಿಮ್ಮನೆ ಪೊಲೀಸಿ ಬಂದರೆ ನೀವು ಹೆಲ್ಪ್ ಮಾಡಿ. ಒಂದು ವೇಳೆ ನೀವು ಆಡ್ಕೊಳಂತಾರೆ ಯಾರಿದ್ದೀರಾ ಅವ್ರಿಗೆ ಸಹಾಯ ಮಾಡಿ. ಯಾಕೆ ಇಷ್ಟು ಸಲ ಹೇಳ್ತೀವಿ ಅಂದರೆ, ಹೆಣ್ಮಕ್ಳು ಸ್ಯಾರಿ ಕೊಡೋಕೆ ಹೆಣ್ಮಕ್ಳು ಮುಡ್ತಾರೆ ಅಂತ ಯಾವನೊಬ್ಬ ಮನೋಹರ ಅಂತ ಹಾಕ್ಯಾನೆ. ಆ ಸ್ಯಾರಿ ಕೊಡೋದು ಹೆಣ್ಮಕ್ಳು ಮುಡ್ತಾನೆ, ಕೈ ಟಚ್ ಮಾಡ್ತಾನೆ ಅಂತ ಹಾಕ್ಯಾನೆ ಅವನೊಬ್ಬ. ಮಕ್ಕಳು ಇರ್ತೀರ ಇನ್ನೂ ಬೇರೆ ಹಾಕ್ಯಾರೆ. ಅದು ನೋಡಿ, ಒಂದು ಅಂದ್ರಿಗೆ ಅವರಿಗೆ ಒಂದು ಹುಡುಗಿಗೆ ಗಂಡ ಆಕ್ಸಿಡೆಂಟ್ ಆಗ್ತಾ ಇರಂತೆ, ಕಣ್ಣು ಕಾಣಲ್ಲ, ಮಗು ಒಂದು ಹ್ಯಾಂಡಿಕ್ಯಾಪ್ ಮಗು, ಒಂದು ಚೆನ್ನಾಗಿರೋ ಮಗು ಇದೆ. ಸೀಟ್ ಕಟ್ಕೊಳ್ಳಿ, ಮನೆ ಕಟ್ಕೊಳ್ಳಿ ಅಂತ ಸೀಟ್ ಕೊಟ್ಟರೆ ತನಿಖೆ ಆಗಬೇಕು ಅಂತ ಹಾಕ್ಯಾನ ಒಬ್ಬ ಕಳ್ಸಾಮಿ ಅಂತ ಹಾಕ್ಯಾನೆ. ಈಗೆಲ್ಲ ಕೆಟ್ಟ ಯೋಚನೆ ಬಿಟ್ಟು ಕಳ್ಳ ಯೋಚನೆ ಬಿಟ್ಟು ಒಳ್ಳೆ ಬಗ್ಗೆ ಯೋಚನೆ ಮಾಡಿ ತನಿಖೆ ಆಗ್ಬೇಕು ಅಂತ ಬಿಡಪ್ಪ. ನಮ್ಮ ಅಪ್ಪನ ಜಾಗ ಯಾರು ಬಂದು ದೇವಸ್ಥಾನ ಹಂಗೆ ಅನ್ಕೋಬೇಡಿ, ಗೌರ್ಮೆಂಟ್ ಜಾಗ ಅಲ್ಲ. ನಮ್ಮ ಜನ ನಮಗೆ ಕಮ್ಮಿನೇ ಬನ್ನಿ, ಜಾಸ್ತಿ ಬೇಡ, ಸಾಕು ನಮಗೆ. ನೀವು ಕೂಡ ಅನ್ನ ಸಾಕನೆ ಕೊಡೋಕ್ಕೆ ಸರ್. ನಾವೇನು ದಿವಸ ದುಡ್ಡು ಸಹ ಮಾಡಲ್ಲ, ಚಂದ ವಸ್ತು ಮಾಡಲ್ಲ, ಹ್ಯಾಂಡಿಕ್ಯಾಪ್ ಅಂತರ ಫ್ರೀ ಕಟ್ತೀವಿ, ಬಸ್ ಚಾರ್ಜ್ ದುಡ್ಡು ಕೊಡ್ತೀವಿ. ಹಂಗಾಗಿ ಕಮ್ಮಿ ಜನ ಬನ್ನಿ, ಜಾಸ್ತಿ ಏನು ಬೇಡ. ಈಗ ನೀವು ಬಂದು ಜಲ್ದಿ ಹೋಗ್ಬೇಕಾ, ಲೇಟ್ ಆಗುತ್ತಾ, ಎಷ್ಟು ನಿಮಿಷ ಹೋಗುತ್ತೆ, ಎಷ್ಟು ಗಂಟೆ ಹೋಗುತ್ತೆ, ದೇವ್ರನ್ನ ಕೇಳಿ ಮನೆಯಾರು ಬಂದು ಫ್ಯಾನ್ ಹಾಕಿಲ್ವಾ ಅಂತಾನೆ. ಅಲ್ಲಿ ಕರೆಂಟ್ ಇಲ್ಲಿ, ಕರೆಂಟೇ ಇಲ್ಲ, ಈ ಮೋಟ್ರ್ ಲೈನು ನೀರು ನಾವು ಹೊತ್ತಾಗಿ ಟ್ಯಾಂಕ್ಗಳಿಗೆ ಕರೆಂಟ್ ಇಲ್ಲ ಅಂತ ಬಂದೆ, ಕಾಲು ಒಳಗೆ ಇಲ್ಲಿಕ್ಕಿಲ್ವಾ ಅಂತ ನಾವು ಅಲ್ಲಿ ಹೋಗ್ಬೇಕಂತ ಇದ್ದ ಮೆಂಟಾಲಿಟಿ ನನ್ನ ಮಕ್ಕಳು ಬರ್ಬೇಕಪ್ಪ. ಒಳ್ಳೇದು ಬರ್ರಿ, ದೇವ್ರು ನಮ್ದವ್ರು ಬರ್ರಿ ಅಂತ. ಮೊನ್ನೆಯಾರ ಬಂದಾರ ಒಂದು ಮಳೆ ಅಂತೇಳಿ ಎಲ್ಲ ಜನ ಒಳಗೆ ಕೊಟ್ಟಿವಿ, ಲೆಟ್ರಿ ಮಾಡಿಸ್ಬಿಟ್ಟು ಒಳಗಡೆ ಒಬ್ಬ ಲೇಡೀಸು. ಅಥವಾ ನಾವು ಬಾಚ್ತಲ್ಲಿ ಅದ್ರ ಲೇಡೀಸ್ ಒಬ್ಬ ಇನ್ನೊಂದು ಲೇಡೀಸ್ ಕುಳಿತಾಳೆ. ಅದೇ ಲೇಟ್ ಆಗುತ್ತಾ ಆ ತಂಗಿ ಒಳಗೆ ಕಕ್ಕ ಮಾಡಿಸೋದ್ರಿಂದ ಅಯ್ಯೋ ಲೇಟ್ ಆಗುತ್ತಾ ಅಂತಾಳೆ. ಅವ್ರು ನಿಮ್ಮ ಮನಸ್ಸಿಗೆ ಎಂಥ ಮನಸ್ಸಿಗೆ ಕೆಟ್ಟ ಮನಸ್ಸಿಗೆ ಬರಬಾರ್ದಪ್ಪ. ನಿಮಗೆ ಒಳ್ಳೆ ಬೆಳೆಸಿರಲ್ಲ, ನಿಮ್ಗೆ ಒಳ್ಳೆ ಗುಣ ಕಳಿಸಿರಲ್ಲ, ಒಳ್ಳೆ ಬುದ್ಧಿ ಕಲ್ತಿರಲ್ಲ, ಪ್ಲಸ್ ನೀವು ಕಲ್ತಿರಲ್ಲ. ಒಳ್ಳೆಯರು ಬನ್ನಿ. ಒಳ್ಳೆಯರು ಅಂದರೆ ಏನು ಗೊತ್ತಾ, ತಾಯಿ ತಂದೆ ನಂಬಿರೋ ಅಂತಾರು, ತಾಯಿ ದೇವ್ರನ್ನ ಆರಾಸ ಅಂತಾರು, ದೇವ್ರು ನಂಬೋ ಅಂತಾರು, ಕಾದಿದಂಥವ್ರು ಬನ್ನಿ. ಯಾಕೆಂದರೆ ಎಲ್ಲೆಲ್ಲೋ ಕಾಯ್ತೀರಿ, ಇಲ್ಲಿ ಕಾಯ್ದ ಕಾಯಲ್ಲ, ಕುಂಡಿಸ್ತಾವ, ನಿಮ್ಗೆ ಗೊತ್ತಾಗಲ್ಲ, ಇಲ್ಲಿ ಹೋಗೋದು ಯೋಚನೆ ಮಾಡ ಅಂತರಾರು ಬರಬೇಡಿ. ಇಲ್ಲಿ ಕೈ ಹುಷಾರಾದಿದ್ದಾವೆ, ಕಾಲು ಹುಷಾರಾದಿದ್ದಾವೆ, ಕ್ಯಾನ್ಸರ್ ಹುಷಾರಿದ್ದಾವೆ, ನೀರು ಬಂದವಿದ್ದಾವೆ, ಏನೇನೋ ಹೇಳ್ತಾರೆ ಅವ್ರು ಭಕ್ತರು. ನಾವಲ್ಲ, ನಾವು ಹುಷಾರು ಮಾಡಿಲ್ಲಪ್ಪ, ಕೈಲಿ ಹುಷಾರಾಗುತ್ತೆ ಅಷ್ಟೇ.
ಅದಕ್ಕೆ ಹುಷಾರಾಗುತ್ತಾ ಅನ್ಬೇಡಿ. ಅಲ್ಲಾರ ಬಾಕಿ ನಮ್ಮೂರಿಗೆ ಬಂದು ತೋರಿಸಿ ಅಂತ. ನಿಮ್ಮೂರಿಗೆ ಬಂದು ತೋರ್ಸಕ್ಕಪ್ಪ, ನಮ್ಮೂರ ಸಾಕು ನನಗೆ. ದೇವಸ್ಥಾನ ಐತಿ, ಬಂದಿಲ್ಲಿ ನೋಡ್ಕೊಂಡು ಹೋಗ್ರಿ. ಯಾರಿಗೆ ನಂಬಿಕೆ ಇದೆ ಅಂತ ಬರಪ್ಪ, ನಮ್ಗೆ ಸಾಕು. ಜನ ಕಮ್ಮಿನೇ ಬನ್ನಿ, ಜನ ಜಾಸ್ತಿ ಬಂದರೆ ನಾವು ದುಡಿಸು ಮಾಡಲ್ಲ. ನಾವೇನು ಸಾಲ್ವ ಮಾಡಿಲ್ಲ, ಸುಲಭ ಮಾಡಿಲ್ಲ. ರಾಗಿ ಅಂಬ್ಲಿ ಕೊಡೋ ಅಂತ ಬರಪ್ಪ, ಸಾಕಾ? ಬೆಳ್ಳಿ ಬಂಗಾರ ಕೊಡೋಂಥ ಬೆಳಕೆ ಬೇಡ. ಅಹಂಕಾರಗಳು ಬೆಳ್ಳಿ ಬಂಗಾರ ಅಂತ ಹೇಳ್ಬೋದು, ಅಹಂಕಾರಗಳು ಬೆಳಕೆ ಬೇಡ. ಆಮೇಲೆ ಗರ್ವ ಪಡೋರು ಬೇಡ. ಅಲ್ಲಿ ಹುಷಾರಾಗುತ್ತಾ ಅನುಮಾನ ಪಡೋರು ಬೇಡ, ಹುಷಾರಾಗಂತಾರೆ ಬನ್ನಿ ಅಲ್ವಾ? ಒಳ್ಳೆ ಲೈವ್ ಅಲ್ವಾ, ಒಳ್ಳೆ ಜಾನ್ ಅಲ್ವಾ? ದಯವಿಟ್ಟು ಬಂದಿರೋ ಹಿಂಗೆ ಬನ್ನಿ ಸಾಕು. ನಮ್ಗೆ ಏನಪ್ಪ, ನೀವು ಕೂಡ 10 ರೂಪಾಯಿ ಬರ್ಬೋದು ಸಾಕು. ನಮ್ಮವೆಲ್ಲ ಸಣ್ಣ ಕಾರ್, ಜಮೀನಿನ ಲೋನ್ ಅಂದ್ರೆ ಇನ್ಸೂರೆನ್ಸ್ ಲೋನ್ ದುಡ್ಡು ಕಟ್ಟಂಗೆ ಚೀಟಿಂದ ಏನು ಗೊತ್ತೇ ಇಲ್ಲ ನನಗೆ. ದುರ್ಗಮಸುತ್ತೆ ಗೊತ್ತಿತ್ತು ಚೀಟಿಂದ ಏನು ಅಂತ. ನಮ್ಗೆ ಯಾವ ಬೆಳಕೆ ಬೇಡ, ಒಡವೆ ಅಂತೂ ಹಾಕೋದೇ ಇಲ್ಲ ನಾವು. ಸತ್ತಕ್ಕಿರಂತಾರಂತ ಅದಕ್ಕೆ ಹಾಂ, ಯಾಕೆ ಕಿರ್ಕೊಂಡು ಉಣ್ತಾರೆ. ನಾನು ನನ್ನದು ಎಂಬುದು ಬಿಟ್ಟು ಬನ್ನಪ್ಪ, ನಾನು ನಂದು ನನ್ನಿಂದಲೇ ಅಂತ ಯಾರಿಲ್ಲ ಅಂತಾರೆ ಬನ್ನಿ. ಕರೆಕ್ಟಾ? ನೀವು ಅಷ್ಟೇ ದೂರಿಂದ ಬಂದಿನ ಬಡಿ ತೀರ್ಥ ಹಾಕ್ತಿದ್ದೀರಿ ಪವಾಡ, ನಂಬರ್ ಒಂದು ಪವಾಡ ಕೊಡ್ತೀವಿ.